ಬಿಹಾರದಲ್ಲಿ ಕೊಡುವಂಥದ್ದು ಬರೀ 14,291 ಕೋಟಿ, ಆಂಧ್ರ ಪ್ರದೇಶ ಕೊಟ್ಟಂಥದ್ದು ಬರೀ 54,321 ಕೋಟಿ. ಆದರೆ ಆ ಜಿಲ್ಲೆಗಳಿಗೆ, ಆ ರಾಜ್ಯಗಳಿಗೆ ಇವತ್ತು ಕೇಂದ್ರ ಸರ್ಕಾರ ಅವರು ಕೊಟ್ಟಿರ್ತಕ್ಕಂಥ ಟೋಟಲ್ GST ಮೊತ್ತಕ್ಕಿಂತಲೂ 2 ಪಾಲು ಜಾಸ್ತಿ ಅನುದಾನವನ್ನು ಆ ರಾಜ್ಯಗಳಿಗೆ ಕೊಟ್ಟಿದೆ. ಆದರೆ ಕೇಂದ್ರ ಸರ್ಕಾರಕ್ಕೆ ನಂಬಿಕೆ ಕೊಟ್ಟಿರ್ತಕ್ಕಂಥದ್ದು ಬರೀ 57,000 ಕೋಟಿ ಮಾತ್ರ. ಮತ್ತು ಯಾವುದೇ ಒಂದು ದೊಡ್ಡ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಹೋಗಲಿಲ್ಲ. ಹಾಗಾಗಿ ಅಲ್ಲ ಈಲ್ಡಾಗೋದಂದ್ರೆ ಸಭಾಪತಿಗಳೇ, GST ಬಗ್ಗೆ ಇಷ್ಟೊಂದು ರೋಷಾವೇಶದಲ್ಲಿ ಮಾತಾಡ್ತಿಲ್ಲ. ಯಾಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು GST ಮೀಟಿಂಗ್ ಹೋಗಿಲ್ಲ ಇಲ್ಲಿ ತನಕ? ಹೌ ಮೆನಿ GST ಮೀಟಿಂಗ್ ಅವ್ರ ಬಗ್ಗೆ ಚರ್ಚೆ ಮಾಡೋಣ. ಅವರು ಹೋಗಿದ್ರೆ ರಾಜ್ಯ ಮುಖ್ಯಮಂತ್ರಿಗಳು ಮಾತಾಡಬೇಕು, ರಾಜ್ಯದ ಮುಖ್ಯಮಂತ್ರಿಗಳು ಹೋಗಬೇಕು ಅಂತ ಮಾತಾಡುವುದಲ್ಲ. ಯಾರು ಕರ್ನಾಟಕ ಮುಖ್ಯಮಂತ್ರಿ ತಾವೇನ್ ಹೇಳಿ ಅವರು ಈಲ್ಡ್ ಆಗಿಲ್ಲ. ಬಹಳ ವ್ಯಾಲಿಡ್ ಸಭಾಪತಿಗಳೇ, ಬಹಳ ಪ್ರಮುಖವಾದ ಅಂಶ ನಾನು ಎತ್ತಿದ್ದೀನಿ. GST ಬಗ್ಗೆ ಇಷ್ಟೊಂದು ಮಾತಾಡ್ತಿರಲ್ಲ, ರಾಜ್ಯಪಾಲರಲ್ಲೂ ಕೂಡ ಇಷ್ಟು ಹೇಳಿದಿರಲ್ಲ. ಮುಖ್ಯಮಂತ್ರಿ ಬಿಜೆಪಿ ಪಕ್ಷದ ಚುನಾಯಿತರಾಗಿದ್ದಾರೆ. 5 ಜನ ಮಂತ್ರಿಗಳಿದ್ದಾರೆ. ಯಾವಾಗಲಾದ್ರೂ ಒಂದು ದಿವಸ ಆದರೂ ರಾಜ್ಯಕ್ಕೆ ಮುಖ್ಯಮಂತ್ರಿಗಳೇ ಹಣಕಾಸು ಕೇಳಿದ್ದು ನನಗೆ ಗೊತ್ತಿಲ್ಲ. ನೀವು ಹೇಳಿದ್ರೆ ಈ ರಾಜ್ಯದ ಹಣಕಾಸು ಮಂತ್ರಿಗಳು ಆಗಿದ್ದಾರೆ. ಹಣಕಾಸು ಮತ್ತು ಮುಖ್ಯಮಂತ್ರಿಗಳು ಎಷ್ಟು ಬಾರಿ GST ಮೀಟಿಂಗ್ ಡೆಲ್ಲಿಗೆ ಹೋಗಿದ್ದಾರೆ, ಅಲ್ಲಿ ಇದನ್ನ ಪ್ರತಿಪಾದನೆ ಮಾಡಿದ್ದಾರೆ. ಇಲ್ಲ ಬರೀ ಇಲ್ಲಿ ಹೇಳ್ಕೊಂಡು ಕೂತ್ಕೊಂಡ್ರೆ ಏನ್ರಿ ಆಯ್ತು? ಉತ್ತರ ಕೊಡ್ತೇವೆ ಬಿಡಿ. ಸನ್ಮಾನ್ಯ ಸಭಾಪತಿಗಳೇ, ಈ ರಾಜ್ಯದಲ್ಲಿ ಒಂದು ನಿಮಿಷ ಮತ್ತೆ ಮಾತಾಡು. ವಿಶ್ವನಾಥ್ ಅವರು ಹಿರಿಯರಿದ್ದಾರೆ, ನಮಗೆಲ್ಲ ಮಾರ್ಗದರ್ಶನ ಕೊಡೋರು. ಆಗ ಅವ್ರು ಹೋಗದೇ ಇದ್ದರೆ ಸಹಿತ ಎಲ್ಲ ರಾಜ್ಯದ ಪರಿಸ್ಥಿತಿನೇ ಪ್ರತಿಪಾದಿಸ್ತಕ್ಕಂಥವ್ರಿಗೆ ಸಾಕಷ್ಟು ವಿಚಾರ ಇರ್ತಕ್ಕಂಥವ್ರನ್ನ ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಅದಿರಲಿ, ಮುಖ್ಯಮಂತ್ರಿಗಳೇ ರಾಜ್ಯದ ಪರಿಸ್ಥಿತಿ ಬಗ್ಗೆ ನೇರವಾಗಿ ಅರ್ಧ ಸಚಿವರ ಹತ್ರ ಮತ್ತು ಪ್ರಧಾನಮಂತ್ರಿ ಹತ್ರ 10 ಬಾರಿ ಹೋಗಿ ಅನೇಕ ವಿಷಯಗಳು ನಡೆದರು. ಏನವರು ನಮಗೆ ಅದರಲ್ಲಿಂದ ರಿಪ್ಲೈ ಸಿಕ್ತು? ಏನಾದರೂ ಸ್ಪಂದನ ಆಯ್ತಾ? ಮುಖ್ಯಮಂತ್ರಿಗಳು ಹೋಗಿ ಸಂಬಂಧಪಟ್ಟ ಕೇಂದ್ರ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿ 11,430 ಇಲ್ಲಿ ಬೊಮ್ಮಾಯಿನವರು ಸ್ಟ್ರೈಕ್ ಮಾಡಿ ಪ್ರತಿ ರಾಜ್ಯದ ಮುಖ್ಯಮಂತ್ರಿಗಳನ್ನ ಮೀಟಿಂಗ್ ಮಾಡುವಂತ ಸಭೆ GST ಯಾಕೆ ಹೋಗಲ್ಲ? ಇವರು ಬೇರೆ ಚೀಫ್ ಮಿನಿಸ್ಟರ್ಗಳೆಲ್ಲ ಹೋಗ್ತಾರಲ್ಲ, ಅಲ್ಲಿ ನಮ್ಮ ವಾದವನ್ನು ಇಲ್ಲೆಲ್ಲೋ ಅಲ್ಲ. ಉತ್ತರ ಕೊಡಬೇಡಿ, ಆಮೇಲೆ ಕೊಡಿ. ಅಲ್ಲ ರೇ ಸಭಾನಾಯಕರೇ, ನೀವು ಉತ್ತರ ಬರ್ಕೋರಿ, ಉತ್ತರ ಕೊಡಿ ಆಮೇಲೆ. ಉತ್ತರ ಆಗ್ಬಾರ್ದಲ್ಲ, ಯಾಕೆ ಮುಖ್ಯಮಂತ್ರಿಗಳು ಹೋಗಿಲ್ಲ? ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.